ಅದನ್ನು ಸೇರ್ಸಿ ಉತ್ತರ ಕೊಡಿ. ಈ ಹಿಂದುತ್ವ ಅನ್ನೋದಕ್ಕೆ ಪೇಟೆಂಟ್ ತಗೊಂಡಿದ್ರಿ, ಇವಾಗ ಸಾಫ್ಟ್ ಹಿಂದುತ್ವ ಇವರು ಪ್ರಯೋಗ ಮಾಡಿ ಅಂಜನಾದ್ರಿ ಕೊಟ್ರಪ್ಪ. ತಿರುಪತಿಗೆ ಹೋಗೋರ್ಗೆ ಆಯ್ತಾ, ಅಯೋಧ್ಯೆಯಲ್ಲಿ ಶ್ರೀರಾಮ ಅನ್ನೋ ಒಂದು ಪದ ಬಿಟ್ಬಿಟ್ಟು ಇರೋ ಬರೋ ಎಲ್ಲಾ ದೇವರಿಗೆ ಹೋಗೋ ಭಕ್ತರಿಗೂ ಕೂಡ ಅವಕಾಶ ಮಾಡ್ಕೊಡೋಕೆ ಏನೇನ್ ಬೇಕೋ ಎಲ್ಲ ಟಚ್ ಮಾಡಿದ್ರು. ಸಾಫ್ಟ್ ಹಿಂದುತ್ವ ಅವರು ಬಂದ್ರು. ನೀವು ಹಿಂದುತ್ವ ನಮ್ದು, ಹಿಂದೂಗಳು ನಾವು, ನಮ್ಮ ಪಕ್ಷ ಮಾತ್ರ ಅಂತ ಹೇಳೋಂಗಿಲ್ಲ. ನೋಡಿ ಸ್ಮಿತಾ ಮೇಡಮ್, ಕರಪ್ಷನ್ ಬಗ್ಗೆ ಮೂರು ಪಕ್ಷ ಅಂತ ಒತ್ತಿ ಹೇಳಿದ್ರು. ಅವ್ರ ಇಡೀ ಮಂತ್ರಿ ಮಂಡಲನೇ ಜೈಲಲ್ಲಿದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ನೆಕ್ಸ್ಟ್ ಪಾಯಿಂಟ್ ಜೈಲಲ್ಲಿ ಕೂತಿರೋರು ನಾಚಿಕೆ ಆಗ್ಬೇಕು, ಹೊರಗಡೆ ಇರೋರಿಗೆ ನಾಚಿಕೆ ಆಗ್ಬೇಕಲ್ಲ. ಇವತ್ತಿನ ಬಜೆಟ್ ನೋಡಿ ಮೇಡಮ್, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಇನ್ನೂ 10 ತಿಂಗಳಾಗಿಲ್ಲ. ಆಗ್ಲೇ ಅವ್ರ ಎಸ್ಟಿಮೇಷನ್ ಪ್ರಕಾರ ಕರ್ನಾಟಕ ರಾಜ್ಯದ ಸಾಲ ಆಗ್ಲೇ ನೀವು ಹೇಳ್ದಂಗೆ 1,90,000 ಕೋಟಿ, 85,000 ಕೋಟಿ ಪ್ಲಸ್ 1,05,000 ಕೋಟಿ, 1,90,000 ಕೋಟಿ. ಇವತ್ತೊಂದೇ ದಿವಸ ಒಬ್ಬೊಬ್ಬರ ತಲೆ ಮೇಲೆ 28,000 ಸಾಲ ಜಾಸ್ತಿ ಆಗಿದೆ. ನೆಕ್ಸ್ಟ್ ಒಂದ್ ನಿಮಿಷ ಬರ್ತಿದ್ದೀರಿ ಸರ್, ಆಮೇಲೆ ಉತ್ತರ ಕೊಡಿರಂತೆ. ನೆಕ್ಸ್ಟ್ ಈ ಬಜೆಟ್ ನಲ್ಲಿ ನೀವು ನೋಡಿದ್ರೆ ಓಲೈಕೆ ರಾಜಕಾರಣ ಆಗೋಯ್ತು. ಯಾಕಂದ್ರೆ ಅವ್ರು ಓಟ್ ಹಾಕಿದ್ರು ಅವ್ರಿಗೆ. ಇವಾಗ ನಡೀತಿರೋದು ಕಳೆದ 10 ತಿಂಗಳಿಂದ ಋಣ ಸಂದಾಯದ ರಾಜಕಾರಣ. ಓಟ್ ಹಾಕದ್ಮೇಲೆ ಕೊಡ್ಲೇಬೇಕಲ್ವಾ? ನೀವು ನೋಡಿ, ಧಾರ್ಮಿಕ ದತ್ತಿ ಅಂತ ಒಂದು ಸಪರೇಟ್ ಪ್ಯಾರಾಗ್ರಾಫ್ ಇದೆ. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಾರಣಾಸಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ವಸತಿ ಸಂಕೀರ್ಣ ನಿರ್ಮಾಣ, ಮಂತ್ರಾಲಯ ಸಂಪರ್ಕ ಕಲ್ಪಿಸಲು 150 ಕೋಟಿ ವೆಚ್ಚದಲ್ಲಿ ಚಿಕ್ಕಮಾಜಲಿ ಗ್ರಾಮದ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ 158 ಕೋಟಿ ದೊಡ್ಡ ಬ್ರಿಡ್ಜ್. ಅದು ಯಾವ್ದೋ ನಮಗಂತೂ ಗೊತ್ತಿಲ್ಲ, ರೆಡಿ ಆದ್ಮೇಲೆ ನೋಡ್ಬೇಕು. ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯದಲ್ಲಿ ಎಷ್ಟು ಅಂತ ಹಾಕಿಲ್ಲ, ಅಭಿವೃದ್ಧಿ ಅಷ್ಟೇ. ಆಮೇಲೆ ಯಾವುದೇ ಆದಾಯವಿಲ್ಲದ ಸಿ ವರ್ಗದ ಐತಿಹಾಸಿಕ ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯ, ಅದಕ್ಕೂ ಹಣ ಹಾಕಿಲ್ಲ. ಆಯ್ತಲ್ಲ, ಈ 4ರಿಂದ 5 ಪಾಯಿಂಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಮಿಸ್ ಮಾಡ್ಬಿಟ್ರಲ್ಲ. ಗೋಪಾಸ್ತಿ ಸಂರಕ್ಷಣೆ 100 ಕೋಟಿ, ಮಂಗಳೂರಿನಲ್ಲಿ ಹಜ್ ಭವನ 10 ಕೋಟಿ, ಕ್ರಿಶ್ಚಿಯನ್ ಅಭಿವೃದ್ಧಿ 200 ಕೋಟಿ. ಈ ಸಲ ಬಿಜೆಪಿ ಬರ್ತಾ ಇಲ್ಲ. ಯಾಕಂತಂದ್ರೆ ಅದಕ್ಕಿಂತ ಜಾಸ್ತಿ ಅಲ್ಲಿ ತಿರುಪತಿಯಲ್ಲಿ 185 ಕೋಟಿ, ಬೇರೆ ಬೇರೆ ಕೋಟಿ ಬರ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಅಂತ ಬಂದ್ರೆ ನಿಮ್ಗೆ 100 ಹೊಸ ಮೌಲಾನಾ ಆಜಾದ್ ಶಾಲೆಗಳ ಪ್ರಾರಂಭ. ನೆಕ್ಸ್ಟ್ 10 ಕೋಟಿ ರೂವರೆಗಿನ ಸಾಲಕ್ಕೆ ಅಲ್ಪಸಂಖ್ಯಾತರಿಗೆ 6% ಬಡ್ಡಿ. ಯಾಕೆ? ಬಹುಸಂಖ್ಯಾತರು ಏನ್ ಮಾಡಿದ್ರು? ನೆಕ್ಸ್ಟ್ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 10 ಕೋಟಿ ಅನುದಾನ. ಯಾಕೆ? ಬಹುಸಂಖ್ಯಾತರಿಗೆ 10 ಕೋಟಿ ಅನುದಾನ ಕೊಡೋದಿಲ್ಲ. ನೆಕ್ಸ್ಟ್ ಒಕ್ಕಾಸ್ತಿಗಳ ಸಂಪಾದನೆ. ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತ ಧರ್ಮ ಅಂದ್ರೆ ಅದು ಇಸ್ಲಾಂ ಧರ್ಮ. ಇಂಡಿಯನ್ ರೈಲ್ವೇಸ್, ಡಿಫೆನ್ಸ್ ಆದ್ಮೇಲೆ 3 ಲಕ್ಷ ಕೋಟಿಗೂ ಅಧಿಕ ಆಸ್ತಿ ವಕ್ಫ್ ಬೋರ್ಡ್ ಅಲ್ಲಿ ಇರೋದು. ಆ ಆಸ್ತಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅದು ಕಾಂಪೌಂಡ್ ಹಾಕೋದಕ್ಕೆ 100 ಕೋಟಿ. 100 ಕೋಟಿ ದೇವಸ್ಥಾನದಿಂದ ಕಲೆಕ್ಷನ್ ಮಾತ್ರ ಬೇಕು ಮುಜರಾಯಿ ಇಲಾಖೆಗೆ, ಕೊಡಂಗಿಲ್ಲ. ಅಬುದಾಬಿಯಲ್ಲೂ ಮಾಡಿದ್ರಲ್ಲ, ಅಬುದಾಬಿಯಲ್ಲಿ ದೇವಸ್ಥಾನ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರು. ಅಬುದಾಬಿ ಅವರು ಅರ್ಥ ಮಾಡ್ಕೊಂಡ್ರೆ ನಿಜವಾದ ಜಾತ್ಯತೀತತೆ ಅಂದ್ರೆ ಏನು, ನರೇಂದ್ರ ಮೋದಿ ಅಂದ್ರೆ ಏನು ಅಂತ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಇವ್ರ ಪ್ರಕಾರ ಜಾತ್ಯತೀತತೆ ಬರೀ ಮುಸಲ್ಮಾನರ ತುಷ್ಟೀಕರಣ, ಬರೀ ಹಸಿರು ಬಣ್ಣ. ಇವ್ರ ಪ್ರಕಾರ ಅಂಜನಾದ್ರಿ ಅಭಿವೃದ್ಧಿಗೆ ಅದನ್ನು ಕೊಟ್ಟಿದ್ದಾರೆ 100 ಕೋಟಿ. ಎಲೆಕ್ಷನ್ ಅದ್ರ ಬಗ್ಗೆ ಮಾತಾಡೋದಿಲ್ಲ ಬಿಜೆಪಿ ಅವರು. ನಿಮ್ಮ ಅವಧಿಯಲ್ಲಿ 2000 ಅವರು ನಿಮ್ಮ ಬಿಜೆಪಿ ಸರ್ಕಾರ ಸೆಂಟ್ರಲ್ ಬಂದಾಗ್ಲಿಂತ ಹಿಂದೆ ಇದ್ದಿದ್ದು 1% ಇಂದ 2% ಅಂತ ಇತ್ತು. ಅದಾದ್ಮೇಲೆ ಈಗ 23% ಕೇಂದ್ರಕ್ಕೆ ಹೋಗುತ್ತೆ. ಓವರ್ ಆಲ್ ಸೆಸ್ ಅಂತ ನೋಡಿದಾಗ ಓಕೆ, ಅದ್ರ ಬಗ್ಗೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ನಮ್ಮ ಕಡೆಯಿಂದ ಹೋಗೋದು, ಸೆಂಟ್ರಲ್ ಕೊಡೋದು, ಸ್ಟೇಟ್ ಕೊಡೋದು, ಎಲ್ಲ ಟ್ಯಾಕ್ಸ್ ಇರುತ್ತೆ. ಈ ಹಿಂದೆ ಇದ್ದಂತ ವ್ಯಾಲ್ಯೂ ಅಡಿಷನ್ ಟ್ಯಾಕ್ಸ್ ಇರ್ಬೋದು, ಅದಾದ್ಮೇಲೆ ನೀವು GST ಅನ್ನ ತಗೊಂಡ್ ಬಂದ್ರಿ. ನೀವು ನಮಗೆ ಕೊಡಬೇಕಾದಂತಹ ಅನುದಾನಗಳನ್ನ ಸರಿಯಾಗಿ ಕೊಡ್ಬೇಕು. ನೀವೇನ್ ವಿಶೇಷವಾಗಿ ಕೊಡ್ತಿಲ್ವಲ್ಲ ಕೇಂದ್ರದಿಂದ. ನಿಮಗೆ ಕೊಟ್ಟಿರೋ ಹಣದಲ್ಲಿ ತಾನೇ ನೀವು ಕೊಡ್ತಿದ್ದೀರಾ. ನಮಗ್ ಕೊಡಬೇಕಾದಂತ ನಿಮ್ಮ ನಾಲಾಯಕ್ ಪಂಜಾಬ್ ಸರ್ಕಾರ, ದೆಹಲಿ ಸರ್ಕಾರ ಜಾಸ್ತಿ ಹಣ ಹೋಗ್ತಿದೆಯಲ್ಲ, ನಿಮ್ಮ ನಾಲಾಯಕ್ AAP ಸರ್ಕಾರ ಏನ್ ಮಾಡ್ತಿದೆ ಅಲ್ಲಿ? ಕರ್ನಾಟಕ ತೆರಿಗೆ ಏನಕ್ಕೆ ಪಂಜಾಬ್ ಹೋಗ್ತಾ ಇದೆ, ಏನಕ್ಕೆ ದೆಹಲಿ ಹೋಗ್ತಾ ಇದೆ? ನಿಮ್ಮ ನಾಲಾಯಕ್ ಆಡಳಿತದಿಂದ ಕರ್ನಾಟಕ ಸಂಬಂಧ ಹಣ ಇಲ್ವಲ್ಲ,
ನೀವು ಆಡಳಿತ ಸರಿಯಾಗಿ ಮಾಡಿದ್ರೆ ಯಾಕೆ ಆದಾಯಗಳಿಗೆ ಹೋಗ್ತಾ ಇತ್ತು? ನೀವು ರಾಷ್ಟ್ರೀಯ ಪಕ್ಷದವರು. ಸಿದ್ದರಾಜ್ ಅವರು ಸಿದ್ದರಾಜ್ ಸಿದ್ದರಾಜ್ ಅವರೇ ಎಲೆಕ್ಷನ್ ದೆಹಲಿ ಸರ್ಕಾರ ಅಲ್ಲ ನೀವು ಖುಷಿ ಪಡ್ತೀರಿ ಮುಂದೆ ನೆಕ್ಸ್ಟ್ ಏನು ಅಂತ ಹೇಳಿಲ್ಲ. ನೆಕ್ಸ್ಟ್ ಪಂಜಾಬ್ಗೆ ದೆಹಲಿಗೆ ಏನಕ್ಕೆ ಕನ್ನಡಿಗರ ಹಣ ಹೋಗ್ತಾ ಇದೆ? ಸಮಯ ಮುಗ್ದೋಗುತ್ತೆ. ಇಲ್ಲ ಸ್ವಸಹಾಯ ಸಂಘಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಜು ಸರ್, ಸಮಯ ಬಹಳ ಕಮ್ಮಿ ಇರೋದ್ರಿಂದ ಎಲ್ಲರ ಹತ್ರ ಒಂದೊಂದು ಲಾಸ್ಟ್ ರಿಯಾಕ್ಷನ್ ತಗೊಳ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ. ಜಸ್ಟ್ 20 ಸೆಕೆಂಡ್. 10 ಔಟ್ ಆಫ್ 10ರಲ್ಲಿ ಎಷ್ಟು ಮಾರ್ಕ್ಸ್, ಯಾಕೆ ಇನ್ನೇನ್ ಆಗ್ಬೇಕಾಗಿತ್ತು ಅಷ್ಟಕ್ಕೆ ಲಿಮಿಟ್ ಇರಲಿ. ಮೊದಲನೇದಾಗಿ ನಾಗೇಂದ್ರ ಸರ್ ಇಂದ. ನಾಗೇಂದ್ರ ಸರ್ ಎಷ್ಟು ಕೊಡ್ತೀರಾ ಅದರಲ್ಲಿ? ಇದಕ್ಕೆ 6% ಕೊಡ್ಬೋದು. 6%. ಎಸ್ ಸರ್, ನೆಕ್ಸ್ಟ್. ಅಲ್ಲ ಏನಾಗ್ಬೇಕಿತ್ತು ಒನ್ ಲೈನ್ ಹೇಳ್ಬಿಡಿ. ನಾವು ಇನ್ನು ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಬೆಲೆ ಆಯೋಗನ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. Okay. ಇವತ್ತು ಯುವಕರಿಗೆ ಏನು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು. ಮತ್ತು ಕೃಷಿ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಬರ ಪರಿಹಾರ ನೀಗಿಸೋಕ್ಕೆ ದುಡ್ಡು ಕೊಡಬೇಕಾಗಿತ್ತು. ಇನ್ನೂ ಕೃಷಿ ಕ್ಷೇತ್ರವನ್ನು ಉನ್ನತೀಕರಿಸಿ ಅದನ್ನು ದೂರದೃಷ್ಟಿಯಿಂದ ತಗೊಂಡೋಗಿ ಉದ್ಯೋಗ ಸೃಷ್ಟಿಕರಣಕ್ಕೆ ಕೃಷಿ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಯೋಚನೆ ಮಾಡಬೇಕಾಗಿತ್ತು. ಅದು ಇಲ್ಲ ಇದರಲ್ಲಿ. ಲೋಯೆಸ್ಟ್ ಮಾರ್ಕ್ಸ್ ವಿಶ್ವ ಅವರೇ ಕೊಡೋದು, ಅದಕ್ಕೆ ಲಾಸ್ಟಿಗೆ ತಗೊಂತೀನಿ ರಿಯಾಕ್ಷನ್. ಮಹೇಶ್ ಅವರು, ಈ ಬಜೆಟ್ ಅಲ್ಲಿ ಅತಿ ಸ್ಪಷ್ಟತೆ ಅನ್ನೋದೇ ಕಣ್ಮುಂದೆ ಇಲ್ಲ. ಆದ್ರಿಂದ ಸಿದ್ದರಾಮಯ್ಯನವರ ಬಜೆಟ್ ಕರ್ನಾಟಕದ ಬಹುಸಂಖ್ಯಾತರ ಹಿಂದೂಗಳ ಬಜೆಟ್ ಇದು. ಬಹುಸಂಖ್ಯಾತ ಹಿಂದೂ ವಿರೋಧಿ ಬಜೆಟ್ ಇದು. ಅವ್ರು ಹಿಂದೂಗಳ ಬಜೆಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಕಾಂಗ್ರೆಸ್ನವರು. ಹಿಂದೂ ವಿರೋಧಿ ಬಜೆಟ್ ಆಗಿರೋದ್ರಿಂದ ಇದು ಜೈನರಿಗೆ, ಕ್ರಿಶ್ಚಿಯನ್ನರಿಗೆ, ಮುಸಲ್ಮಾನರಿಗೆ ಮಾತ್ರವಲ್ಲ. ಪರವಾಗಿಲ್ಲ, ನೀವು ಕೆರೆಗೋಡು ವಿಚಾರ ಬಂದ ನಂತರ ಈ JDS ನವರ ಉಷಾ ಮೇಡಮ್, ಈಗ ಬಜೆಟ್ ಅಲ್ಲಿ ಇವರು ಇನ್ನೂ ಗ್ಯಾರಂಟಿಗಳನ್ನ ಇನ್ನೂ 4 ವರ್ಷ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಸೋರ್ಸಸ್ ಎಲ್ಲಿಂದ ರೆವೆನ್ಯೂನ ಸೋರ್ಸಸ್ ಮಾಡ್ತಾರೆ ಅದ್ರ ಬಗ್ಗೆನೂ ಸಹ ವಿಚಾರಣೆಗಳು ಮಾಡಿ ಅದನ್ನು ಸಹ ಪ್ರಸ್ತುತಪಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದನ್ನು ಸಹ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹೊರೆ ಆಗ್ತಿದೆ, 1,05,000 ಕೋಟಿ ಒಂದು ಹೊರೆ ಆಗ್ತಿದೆ ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೆ ಇನ್ನೆಷ್ಟು ಹೊರೆ ಆಗ್ಬೋದು, ಎಲ್ಲಿಂದ ತರ್ತಾರೆ? ಇನ್ನೂ 4 ವರ್ಷ ಇವ್ರು ಮಾಡಬೇಕಾಗಿದೆ. ಸೊ ಅದಕ್ಕೊಂದು ಸೈಂಟಿಫಿಕ್ ಮೆಥಡ್ಸ್ನ ಅದೆಲ್ಲನೂ ಫಾಲೋ ಮಾಡಬೇಕಾಗುತ್ತೆ. ಸೊ ಬಜೆಟ್ ಕೇವಲ ಒಂದು ಸ್ಟೇಟಿಗಲ್ಲ, ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗುತ್ತೆ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಬಜೆಟ್ ನಾವು ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಸರಿ ಮೋಹನ್ ವಿಶ್ವ ಅವರು, ಈ ಬಡ್ಜೆಟ್ ಸಿದ್ದರಾಮಯ್ಯನವರ ಸಾಲದ ಬಡ್ಜೆಟ್ ಪ್ಲಸ್ ಋಣ ಸಂದಾಯದ ಬಡ್ಜೆಟ್ ಪ್ಲಸ್ ಬಹುಸಂಖ್ಯಾತರಿಗೆ ಅಥವಾ ಬೇರೆಯವರಿಗೆ ಏನಿಲ್ಲ ಬಡ್ಜೆಟ್ ಅಷ್ಟೇ ಇದು. ಮತ್ತಿನ್ನೇನು ಇಲ್ಲ ಈ ಬಡ್ಜೆಟ್. ಈ ಬಡ್ಜೆಟ್ ನಲ್ಲಿ ಕರ್ನಾಟಕದ ಜನತೆಗೆ ಏನೂ ಇಲ್ಲ, ರೈತರಿಗೆ ಏನೂ ಇಲ್ಲ, ಬೆಂಗಳೂರಿಗೆ ಏನೂ ಇಲ್ಲ, ಬೇರೆ ಜಿಲ್ಲೆಗಳಿಗೆ ಏನೂ ಇಲ್ಲ, ನೀರಾವರಿಗೆ ಏನೂ ಇಲ್ಲ, ಒಟ್ನಲ್ಲಿ ಏನು ಇಲ್ದಿರೋ ಅಂತ ಬಡ್ಜೆಟ್ ಇದು. ಬಿಜೆಪಿ ಅವ್ರಿಗೆ ಏನಿಲ್ಲನೇ ಆಗ್ಬಿಡ್ಲಿ. ಯಾಕೆ ಅಂತಂದ್ರೆ ನಮ್ದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥ ಬಜೆಟ್ ಇದು. ಯಾಕೆ ಅಂತಂದ್ರೆ ಖಂಡಿತ ಯಾಕೆ ಅಂತಂದ್ರೆ ಇದು ರೈತರಿಗೂ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಬಹುಸಂಖ್ಯಾತರನ್ನು ಆಧರಿಸಿ ಆಗಿರ್ತಕ್ಕಂಥ ಬಜೆಟ್ ಇದು. ನಮ್ಮ ಗುರಿ ಕರ್ನಾಟಕದ ಪ್ರಗತಿ. ಹಾಗಾಗಿ ಈ ಬಿಜೆಪಿ ಅವರಿಗೆ ಇನ್ನು ಮುಂದೆ ಏನಿಲ್ಲನೇ ಆಗ್ಬಿಡ್ಲಿ ದೇಶದಲ್ಲಿ. ಸರಿ, ಬಜೆಟ್ ಮಂಡನೆ ಅನ್ನೋದು ಒಂದು ಟಾಸ್ಕ್ ಆದ್ರೆ ಅದರ ಅನುಷ್ಠಾನ ಅನ್ನೋದು ಬಿಗ್ಗೆಸ್ಟ್ ಟಾಸ್ಕ್. ಈಗ ಎಷ್ಟೆಷ್ಟು ಕೊರತೆಗಳಿದ್ರೂ ಕೂಡ ಕೊಟ್ಟಿರೋದನ್ನಾದ್ರೂ ಸರಿಯಾಗಿ ಅನುಷ್ಠಾನ ಮಾಡ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ. ಅದರ ಮಿಡ್ಲಲ್ಲಿ ಹೇಳ್ಬಿಡ್ತೀನಿ ಏನಿಲ್ಲ ಇದೆಯಲ್ಲ, ಅದು ತುಂಬಾ ಜನ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಅದು 25 ವರ್ಷಗಳ ಹಿಂದೆ ಉಪೇಂದ್ರ ಅವರ ಒಂದು ಸಿನಿಮಾ ಬಂದಿತ್ತು, ಅದರ ಫಿಲ್ಮ್ ಹೆಸರು ಉಪೇಂದ್ರಾಣಿ. 25 ವರ್ಷಗಳ ನಂತರ ಆ ಹಾಡು ಇಷ್ಟು ಫೇಮಸ್ ಆಗ್ತಾ ಇದೆ. ಫಸ್ಟ್ ಉಪೇಂದ್ರ ಅವರು ಅಂದ್ಕೊಂಡಿರ್ಬೋದು, ಆಗ ಇಷ್ಟು ಫೇಮಸ್ ಆಗಿದ್ರೆ ಮತ್ತು ಸ್ವಲ್ಪ ದುಡ್ಡು ಆಗ್ತಾ ಇತ್ತು ಅಂತ ಹೇಳಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.